ಪಂಚಾಯಿತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಂಬಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಶ್ರೀ ಹೊಳಲಮ್ಮ ಹನುಮಂತಪ್ಪ ಇವರ ಅಧ್ಯಕ್ಷತೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ದಿನಾಂಕ 9 ಮಾರ್ಚ್ ಸೋಮವಾರದಂದು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಅಂಬಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಯ ಮಹಿಳೆಯರಿಗೆ ಮನರಂಜನಾ ಆಟಗಳನ್ನು ಆಡಿಸಿ ಗೆದ್ದಂತವರಿಗೆ ಪ್ರಶಸ್ತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ರಾಜಕೀಯವಾಗಿ ಮೀಸಲಾತಿ ಕೊಟ್ಟಿರುವುದರಿಂದ ಇಂದು ನಾವು ಅಂಬಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದೇವೆ. ಮಹಿಳೆಯರಿಗೆ ತಾಳ್ಮೆ ಗುಣ ಇರಬೇಕು, ಸಾಧಿಸುವ ಛಲವಿರಬೇಕು ಹಾಗೂ ಮೊದಲು ಒಬ್ಬ ಮಹಿಳೆಯರಿಂದ ಸಹಕಾರ ಇರಬೇಕೆಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಂತಹ ಮಹಿಳಾ ಮೀಸಲಾತಿ ಉಪಯೋಗ ಪಡೆದುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಕೊಟ್ರಮ್ಮ, ಸದಸ್ಯರಾದ ಗಂಗಮ್ಮ, ಅನಸೂಯಮ್ಮ, ಲಲಿತಾ, ಕೊಟ್ರೇಶ್, ಎಚ್ ಸಣ್ಣಬಸವರಾಜ್, ವಿರೂಪಾಕ್ಷಪ್ಪ, ಟಿ ಶಿವಪ್ಪ, ಸಿ ನಾಗರಾಜ್ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಮಾಧವಿ, ಕೆವೈ ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ರೋಹಿಣಿ, ಗೌರಮ್ಮ, ಎಸ್ಐಡಿ, ಮಮತಾ, ಶಾಲಾ ಶಿಕ್ಷಕರು, ಆರೋಗ್ಯ ಸಹಾಯಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಇನ್ನೂ ಹಲವಾರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಆರ್ಎಚ್ ಕೊಟ್ರೇಶ್, ಕಿಷ್ಕಿಂಧ ಟಿವಿ, ಕೊಟ್ಟೂರು ತಾಲೂಕು. ಒಳ್ಳೆ ರೀತಿಯಿಂದ ಅಷ್ಟು ಆಕ್ಟಿವ್ ಆಗಿ ಉತ್ಸಾಹಕರಾಗಿ ಕೂಡ ಅವರು ಆಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ತರ ನೀವೊಂದು ಗ್ರಾಮದಲ್ಲಿ ಆಗ್ಲಿ ಎಲ್ಲಾ ರೀತಿಯಲ್ಲಿ ಓಡಾಡಿ ಕೆಲಸಗಳನ್ನ ಮಾಡಿದ್ರೆ ನಮ್ಮ ಮಕ್ಕಳು ಕೂಡ ಒಳ್ಳೆ ಉದ್ಯೋಗವನ್ನ ಕೊಡಿಸಬಹುದು, ಒಳ್ಳೆ ಶಿಕ್ಷಣ ಕೊಡೋದು. ಮೊದಲನೇದಾಗಿ ನಮ್ಮ ಹೆಣ್ಮಕ್ಳನ್ನ ಫಸ್ಟ್ ಪೂರ್ವಜಿಕರ ಕಾಲದಿಂದನೂ ಭೂಮಿ ತಾಯಿಗೆ ಹೋಲಿಕೆ ಮಾಡಿದ್ದಾರೆ. ನಾವೇನ ಮಾಡಿದ್ರು ಭೂಮಿ ತಾಯಿಯಾಗಿ ತರನ ತಾಳ್ಮೆಯಿಂದ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತೀವಿ. ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡಿದ್ಮೇಲೆ ಆಮೇಲೆ ಏನೋ ಸಮಸ್ಯೆಗಳಿಂದ ಅದನ್ನ ಕೆಲಸವನ್ನು ಬಿಟ್ವಿ. ಯಾಕಂದ್ರೆ ನಾವು ಹೊರಗೋಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಕುಟುಂಬ ನಡೆಯೋದ್ರಿಂದ ನಾವು ಬೆಂಗಳೂರಿಗೆ ಹೋಗಿ ಒಂದು ಗಾರ್ಮೆಂಟ್ಸ್ ಕೆಲಸದಲ್ಲಿ ಒಂದು ಸೇರ್ಕೊಂಡ್ವಿ. ಅಲ್ಲಿ 1 ವರ್ಷ ಕೆಲಸ ಮಾಡಿದಾಗ ಏನಾಯ್ತು ಅಂದ್ರೆ ಈ ಕೋವಿಡ್ ಅಂತ ಬಂದ ತಕ್ಷಣ ನಾವೇನ್ ಮಾಡಿದ್ವಿ, ಕೋವಿಡ್ ಬಂತ ಅಂತ ತಕ್ಷಣ ನಾವು ಅಲ್ಲಿಂದ ನಾವು ಪುನಃ ನಮ್ಮ ಗ್ರಾಮಕ್ಕೆ ಬಂದಾಗ 2021ರಲ್ಲಿ ಒಂದು ಮೀಸಲಾತಿ ST ಮೀಸಲಾತಿ ಮಹಿಳೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ಬೇಡ ಅಂದ್ರೂ ಕೂಡ ಕೊಟ್ಟು ಅಂಬೇಡ್ಕರ್ ಅವರು ಒಂದು ರಾಜಕೀಯದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ಬೇಕು, ಯಾವ ರೀತಿ ಒಂದು ಮಹಿಳಾ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದನ್ನ ಉಪಯೋಗಿಸ್ಕೊಂಡು ನಾವು ಇದು ಮಾಡಿದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಯಾರಾದ್ರೂ ಆಗಿರ್ಲಿ ಮಹಿಳೆಯರು ತಾವು ಕೂಡ ಮೀಸಲಾತಿ ಅನ್ನೋದೇ ಪಕ್ಷೇತರಾಗ್ಲಿ ಯಾವ್ದಾರಾಗ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಧೈರ್ಯದಿಂದ ನಾವು ಒಂದು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಖುಷಿ ಆಯ್ತು ನನ್ಗೆ. ಯಾಕಂದ್ರೆ ನಮ್ಮ ಮಹಿಳೆಯರೆಲ್ಲರೂ ನೋಡಿದೆ ಬೆಳಗ್ಗೆಯಿಂದ ಎಲ್ಲಾದ್ರಲ್ಲೂ ಭಾಗವಹಿಸ್ತೀವಿ. ನಮ್ಮ ಮಹಿಳಾ ದಿನಾಚರಣೆಗೋಸ್ಕರ ನೀವು ಒಂದು ಏನು ಸೀರೆಯನ್ನ ಒಂದು ಎಲ್ಲಾ ರೀತಿ ಒಂದೇ ತರ ಹಾಕೊಂಡ್ಬಂದಿದ್ಕೆ ತುಂಬಾ ಖುಷಿ ಆಯ್ತು. ಎಲ್ಲಾ ಕಡೆನೂ ಹಂಗೆ ಸುಮ್ನೆ ಮಾಡ್ತಾರೆ. ನಿಮ್ಮ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ವೇದಿಕೆಯಲ್ಲಿ ಮಾತಾಡಂತ ಎಲ್ಲದನ್ನು ನೀವು ಕಲ್ತಿದ್ರ, ಎಲ್ಲಾ ರೀತಿನೂ ಮಾತಾಡ್ತಿದ್ರ. ಒಂದು ಬೇಜಾರು, ಯಾಕಂತ ಮಹಿಳೆಯರಂದ್ರೆ ಒಂದೊಂದು ಕಲೆ ಇರ್ತೈತಿ. ಆದ್ರೆ ಕಲೆ ಇದ್ದಂದು ನಾವು ಮನೆಯಲ್ಲ ಕುಂದ್ರೆ ನಮ್ಮ ಕಲೆಗೆ ಇದೇ ಇರಲ್ಲ. ಧೈರ್ಯ ಕೊಡ್ಬೇಕು ಒಬ್ಬ ಮಹಿಳೆಗೆ. ನಾನು ಇವತ್ತಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿನ ಅಂದ್ರೆ ನನ್ನ ಮಹಿಳೆಯರ ಸಪೋರ್ಟ್. ನಮ್ಮ ಮಾಜಿ ಅಧ್ಯಕ್ಷ ಆಗಿರ್ಬೋದು, ನಮ್ಮ ಹಾಲಿ ಉಪಾಧ್ಯಕ್ಷ ಆಗಿರ್ಬೋದು, ಬಹಳ ಸಹಕಾರ ಕೊಡ್ತಾರೆ. ಯಾವ್ದೇ ಒಂದು ನನಗೆ ಇದು ಬಂದಾಗ ಅತಿ ಈ ತರ ಆಯ್ತ್ರಿ ಅಂತ ಹೇಳಿದ್ರೆ ಧೈರ್ಯ ಕೆಡಿಸ್ಕೊಬಿಡಮ್ಮ, ಮಹಿಳೆಯರಾಗಿ ನಾವು ಕರ್ತವ್ಯ ನಿಭಾಯಿಸ್ತಾ ಇದೀವಿ ಅಂತ ನನ್ಗೆ ಅವ್ರಿಬ್ರು ಸಪೋರ್ಟ್ ಬಹಳ ಐತಿ. ನಾನು ಎಲ್ಲರಿಗೂ ಅದನ್ನೇ ಹೇಳ್ಕೊಡ್ಬೇಕಂತ ಹೇಳಿದ್ರಿ. ಒಂದು ಮಹಿಳೆ ಹೊರಗೆ ಬರೋ ಕಾರಣ ಒಂದ್ ಹೆಣ್ಣನೇ ಕಾರಣ ಅಂತ ಹೇಳ್ಬೇಕು. ಒಬ್ಬ ಹೆಣ್ಮಕ್ಳು ಏನೇ ಮಾಡ್ತಾರೆ ಅಂದ್ರೆ ನಾವು ಅವ್ರಿಗೆ ಖುಷಿ ಪಡ್ಬೇಕು. ಅವ್ರನ್ನ ಕಾಲು ಎಳೆಯಂತ ಕೆಲಸ
ಧೈರ್ಯ ಕೊಟ್ಟಕ್ಕೆ ನಾನು ಮಾತಾಡ ಕಾರಣ. ಇದೇ ತರ ಎಲ್ಲ ಹೆಣ್ಮಕ್ಳು ಸಪೋರ್ಟ್ ಆಗಿ ಇದೇ ತರ